ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡೋದು ಒಂದು ಹಕ್ಕು. ಅದನ್ನ ಜನತೆ ಉಪಯೋಗಿಸ್ಕೊಳ್ತಾರೆ, ಪ್ರತಿಪಕ್ಷಗಳು ಉಪಯೋಗಿಸ್ಕೊಳ್ತವೆ. ಆದರೆ ಸ್ವತಃ ಆಡಳಿತ ಪಕ್ಷನೇ ಪ್ರತಿಭಟನೆಗೆ ಇಳಿತು ಅಂದ್ರೆ ಇಡೀ ಸರ್ಕಾರವೇ ಗೊಂದಲದಲ್ಲಿದೆ ಅನ್ನುವುದನ್ನ ಸ್ಪಷ್ಟವಾಗಿ ತಾನಾಗಿ ತಾನೇ ದೇಶದ ಜನರ ಮುಂದೆ ತೆರೆದಿಟ್ಟಂತೆ ಆಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಈಗ ಬಿಜೆಪಿ ಇದೆ, NDA ಸರ್ಕಾರ ಇದೆ, ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಅವರ ಪಟಾಲಂ ಇದೆ. ಅದನ್ನ ಸ್ವತಃ ಅವರೇ ಸಾಬೀತುಪಡಿಸಿಕೊಂಡಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಆಡಳಿತ ಪಕ್ಷ ಮೋದಿ ಸರ್ಕಾರದ ಎಂಪಿಗಳು ಪ್ರತಿಭಟನೆ ನಡೆಸ್ತಿದ್ದಾರೆ. ಯಾರ ವಿರುದ್ಧ? ವಿಪಕ್ಷದ ವಿರುದ್ಧ, ವಿಪಕ್ಷ ನಾಯಕರ ವಿರುದ್ಧ, ರಾಹುಲ್ ಗಾಂಧಿಯ ವಿರುದ್ಧ, ಅಖಿಲೇಶ್ ಯಾದವ್ ವಿರುದ್ಧ ಮತ್ತು ಇತರೆ ವಿಪಕ್ಷಗಳ ನಾಯಕರು ಯಾರಿದಾರಲ್ಲ ಅವರ ವಿರುದ್ಧ ಆಡಳಿತ ಪಕ್ಷ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ, ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸೊ ಆ ಮೂಲಕ ಒಂದು ದೊಡ್ಡ ಗೆಲುವು ವಿರೋಧ ಪಕ್ಷಕ್ಕೆ ಬಂದಂಗ ಆಯ್ತು. ಪ್ರತಿಪಕ್ಷಕ್ಕೆ ಇದೊಂದು ದೊಡ್ಡ ಗೆಲುವು. ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅಣ್ಣ ತಂಗಿ ಜೋಡಿ ಇದೆಯಲ್ಲ, ಅದಕ್ಕೆ ಅತಿ ದೊಡ್ಡ ಗೆಲುವು. ಯಾಕೆಂದ್ರೆ ಆಡಳಿತ ಪಕ್ಷವನ್ನೇ ಬೀದಿಗೆ ತಗೊಂಡು ಬಂದು ನಿಲ್ಲಿಸಿದ್ದಾರೆ. ಸೊ ಏನು ಈ ವಿಚಾರ, ಏನ್ ಪ್ರತಿಭಟನೆಗಳು ಹೇಗೆ ನಡೀತಾ ಇದೆ? ಇವತ್ತು ಆಡಳಿತ ಪಕ್ಷನೇ ಪ್ರತಿಭಟನೆ ಮಾಡ್ತಿತ್ತಲ್ಲ, ಏನ್ ನಡೀತು ಸಂಸತ್ತಿನ ಹೊರಗೆ ಒಳಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮ್ಗೆಲ್ಲ ಗೊತ್ತಿದೆ, ಈ ದೇಶದ ಗೃಹ ಮಂತ್ರಿ ಸದನಕ್ಕೆ ಬರದೆ ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಇದ್ರೂ ಸಹ ಸದನದ ಒಳಗೆ ಬರೋದಿಲ್ಲ. ಸಂಸತ್ತಿನ ಆವರಣದಲ್ಲಿ ಓಡಾಡ್ಕೊಂಡು ಅವ್ರ ಆಫೀಸಲ್ಲಿ ಕೂತ್ಕೊಂಡು, ಅವ್ರಿಗಿರುವಂತಹ ಗೆಸ್ಟ್ ಹೌಸ್ ಅಲ್ಲಿ ಕೂತ್ಕೊಂಡು ಅಲ್ಲಿ ಸರ್ಕಾರದ ದುಡ್ಡಿಂದ ತಿಂದು, ನೀರು ಕುಡ್ದು, ಜ್ಯೂಸ್ ಕುಡ್ದು, ಇನ್ನೇನೋ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿ ಎದ್ದು ಮನೆಗೆ ಹೋಗೋದಷ್ಟೇ. ಸದನದ ಒಳಗೆ ಮಾತ್ರ ಕಾಲಿಡ್ತಾ ಇಲ್ಲ. ಕಾರಣ ಪ್ರತಿಪಕ್ಷಗಳು ನಡೆಸ್ತಾ ಇರುವಂತಹ ದಾಳಿ ಮತ್ತು ಸದನಕ್ಕೆ ಬಂದರೆ ಕೊಡಬೇಕಾದಂತಹ ಉತ್ತರ. ಏನು ಉತ್ತರ? ಜಂತರ್ ಮಂತರ್ನಲ್ಲಿ ಮಕ್ಕಳ ಮೇಲೆ ಅಷ್ಟು ದೊಡ್ಡ ಕ್ರೌರ್ಯ ನಡೆಸಿದ್ರಲ್ಲ, ಅವ್ರ ತಲೆ ಒಡೆದು ಹಾಕಿದ್ರಲ್ಲ, ಹೆಣ್ಣು ಮಕ್ಕಳಿಗೆ ಖಾಸಗಿ ಅಂಗಗಳಿಗೆ ಲಾಠಿ ತುರ್ಕದ್ರಲ್ಲ ನಿಮ್ಮ ಪೊಲೀಸರು, ಪ್ಯಾಲೆಟ್ ಗನ್ ಬಳಸಿದ್ರಲ್ಲ ನಿಮ್ಮ ಪೊಲೀಸರು, ಬಿಹಾರದಲ್ಲಿ AK-47 ಇಂದ ಶೂಟ್ ಮಾಡಿದ್ರಲ್ಲ ವಿದ್ಯಾರ್ಥಿಗಳನ್ನ, ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಗೃಹ ಮಂತ್ರಿ ಅಮಿತ್ ಶಾ. ಆ ಕಾರಣಕ್ಕೆ ಹೆದರಿಕೊಂಡು ಸದನದ ಒಳಗೆ ಬರ್ತಾ ಇಲ್ಲ. ಸೊ ಅಮಿತ್ ಶಾ ಸದನಕ್ಕೆ ಬರಬೇಕು. ಯಾಕೆ ಬರೋದಿಲ್ಲ? ಇಲ್ಲಿ ಉತ್ತರ ಕೊಡಬೇಕು, ಹೊಣೆ ಹೊರಬೇಕು, ರಾಜೀನಾಮೆನೆ ಕೊಟ್ಬಿಡ್ಬೇಕು ಅಂತ ಪ್ರತಿಪಕ್ಷಗಳು ಗಲಾಟೆ ಮಾಡ್ತಿದೆ. ಅದರಲ್ಲಿ ವಿಶೇಷವಾಗಿ ಪ್ರಮುಖ ಪ್ರತಿಪಕ್ಷ ಕಾಂಗ್ರೆಸ್ ಮತ್ತು ಅದರ ನಾಯಕರು ಅಲ್ಲಿ ಸಿಕ್ಕಾಪಟ್ಟೆ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಸೊ ರಾಹುಲ್ ಗಾಂಧಿ ಬೀಯಿಂಗ್ ಎ ಲೀಡರ್ ಆಫ್ ಆಪೋಸಿಷನ್, ಅವರು ಅದನ್ನ ಲೀಡ್ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳು, ಇತರೆ ವಿರೋಧ ಪಕ್ಷಗಳು ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ, ಪ್ರತಿರೋಧ ಎಲ್ಲವನ್ನು ತೋರಿಸ್ತಾ ಇದ್ದಾರೆ. ಸೊ ಸದನಕ್ಕೆ ಬರೋದು ಬಿಟ್ಟು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರುವಂತಹ ಅಮಿತ್ ಶಾ ಸೇಮ್ ಫಾಲೋಯಿಂಗ್ ದ ನರೇಂದ್ರ ಮೋದಿ ಫುಟ್ ಸ್ಟೆಪ್ಸ್. ನರೇಂದ್ರ ಮೋದಿ ಇದೇ ತಂತ್ರನ ಆಯ್ಕೆ ಮಾಡ್ಕೊಂಡಿರೋದು. ಯಾವುದೇ ಕಾರಣಕ್ಕೂ ಸಹ ಸದನದ ಒಳಗೆ ಬರೋದಿಲ್ಲ. ಬಂದ್ರೆ ಉತ್ತರ ಕೊಡಬೇಕಾಗುತ್ತೆ. ಉತ್ತರ ಇಲ್ಲವಲ್ಲ, ಉತ್ತರ ಇಲ್ಲ. ಎರಡ ತಪ್ಪುಗಳು, ಉತ್ತರ ಇಲ್ಲ. ಹಾಗಾಗಿ ನರೇಂದ್ರ ಮೋದಿ ತಪ್ಪಿಸ್ಕೊಂಡು ಓಡಾಡ್ತಾರೆ. ಸ್ವಲ್ಪ ಯಾಮಾರಿದ್ರೆ ವಿಮಾನ ಹತ್ತಿ ವಿದೇಶಕ್ಕೆ ಹೋಗಿ ಅಲ್ಲಿ ಯಾವ್ದಾದ್ರು ಫಿಮೇಲ್ ಪ್ರೈಮ್ ಮಿನಿಸ್ಟರ್ಗಳಿಗೆ ಚಾಕ್ಲೇಟ್ ಕೊಟ್ಕೊಂಡು ಕೂತಿರ್ತಾರೆ. ಸೊ ಆ ಕೆಲಸದಲ್ಲಿ ಬಿಸಿ ಇರ್ತಾರೆ. ಸೊ ಅದೇ ರೀತಿಯಾದಂತಹ ಮಾರ್ಗದಲ್ಲಿ ಅಮಿತ್ ಶಾ ಸದನಕ್ಕೆ ಬರ್ತಾ ಇಲ್ಲ. ಸೊ ಅಲ್ಲಿಗೆ ಓಕೆ, ಪ್ರತಿಪಕ್ಷಗಳು ಪ್ರತಿಭಟನೆ ಮಾಡೋದು, ಸದನದ ಹೊರಗೆ ಒಳಗೆ ಪ್ರತಿರೋಧ ಒಡ್ಡೋದು, ಸದನ ನಡೀದೇ ಇರೋದನ್ನು ನೋಡ್ಕೊಳ್ಳೋದು, ಇದೆಲ್ಲವೂ ಸಹ ಪ್ರಜಾಪ್ರಭುತ್ವದಲ್ಲಿ ಇದ್ದಿದ್ದೆ, ನಾವು ಸಹ ನೋಡ್ಕೊಂಡು ಬಂದಿದ್ದೀವಿ. ಆದರೆ ಆಡಳಿತ ಪಕ್ಷನೇ ಪ್ರತಿಭಟನೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಮಾಡೋದಿದೆಯಲ್ಲ, ಅದು ಒಂದು ಸಾಧನೆ. ಆ ಸಾಧನೆಯನ್ನ ಈಗ ಕಾಂಗ್ರೆಸ್ ಮತ್ತು ಇತರೆ ವಿರೋಧ ಪಕ್ಷಗಳು ಮಾಡಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಬ್ಬರು ಮಾಡೋದ್ರಲ್ಲಿ ಸಫಲ ಆಗಿದ್ದಾರೆ. ಆಡಳಿತ ಪಕ್ಷವನ್ನು ಬೀದಿಗೆ ತಂದಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನವರು ಈ ಜಂತರ್ ಮಂತರ್ ಮತ್ತು ರಾಮನ ಹುಂಡಿ ಹಣವನ್ನ ಕದ್ದು ಲೂಟಿ ಮಾಡಿಟ್ಟಿದಾರಲ್ಲ, ಆ ವಿಚಾರವಾಗಿ ಅಮಿತ್ ಶಾ ಯಾಕೆ ಸದನಕ್ಕೆ ಬರ್ತಾ ಇಲ್ಲ ಅನ್ನೋ ದೊಡ್ಡ ಪೋಸ್ಟ್ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇತ್ತು. ಇವತ್ತು ಅವರಿಗೆ ಎದುರು ಬದರಾಗಿ ಆಡಳಿತ ಪಕ್ಷ ಪ್ಲಕಾರ್ಡ್ಗಳನ್ನ, ಪೋಸ್ಟ್ಗಳನ್ನು ಇಟ್ಕೊಂಡು ಬಂತು. ರಾಂಚಿಯಲ್ಲಿ ಲಾಠಿ ಚಾರ್ಜ್ ಆಗಿದೆಯಲ್ಲ ವಿದ್ಯಾರ್ಥಿಗಳ ಮೇಲೆ, ಅಲ್ಲಿಗೆ ರಾಹುಲ್ ಗಾಂಧಿ ಯಾಕೆ ಹೋಗ್ತಾ ಇಲ್ಲ? ಅದರ ಬಗ್ಗೆ ರಾಹುಲ್ ಗಾಂಧಿಯ ಪ್ರತಿಕ್ರಿಯೆ ಏನು? ಅಮಿತ್ ಶಾನ ಮಾತಾಡಕ್ ಬಿಡಬೇಕು, ಅಮಿತ್ ಶಾನ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ, ಹೆದರ್ತಾ ಇದ್ದಾರೆ ಅಮಿತ್ ಶಾ ಮಾತುಗಳಿಗೆ ಅಂತ
ಬಿಜೆಪಿ NDA MP ಗಳು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ತಮ್ಮದೇ ಸರ್ಕಾರ, ಅವರೇ ಪ್ರತಿಭಟನೆ ಮಾಡ್ತಿದ್ದಾರೆ, ಬೀದಿಗೆ ಬಂದು. ಅದನ್ನೇ ನಾನು ಹೇಳಿದ್ದು, ಅಣ್ಣ ತಂಗಿ ಇಬ್ರು ಅದರಲ್ಲಿ ಸಫಲ ಆಗಿದ್ದಾರೆ. ಆಡಳಿತ ಪಕ್ಷವನ್ನೇ ಬೀದಿಗೆ ಕರ್ಕೊಂಡು ಬಂದು ಪ್ರತಿಭಟನೆ ಮಾಡುವ ಲೆಕ್ಕಕ್ಕೆ ತಗೊಂಡು ಬಂದಿದ್ದಾರೆ. ಇನ್ನು ಎರಡು ವಿಚಾರಗಳನ್ನ ತಾಳೆ ಹಾಕಿ ನೋಡೋದಾದ್ರೆ, ಈ ಕಡೆ ಅಮಿತ್ ಶಾ ಜವಾಬ್ದಾರಿ ಹೊರಬೇಕು, ಜಂತರ್ ಮಂತರ್ನಲ್ಲಿ ಆದಂತಹ ಕ್ರೌರ್ಯಕ್ಕೆ, ದೌರ್ಜನ್ಯಕ್ಕೆ ಉತ್ತರ ಕೊಡಬೇಕು, ಅದಕ್ಕೆ ಜವಾಬ್ದಾರಿ ಹೊರಬೇಕು, ರಾಜೀನಾಮೆ ಕೊಡಬೇಕು ಅನ್ನೋದೊಂದು ಕಡೆ ಆದರೆ, ಈ ಕಡೆ ರಾಹುಲ್ ಗಾಂಧಿ ಯಾಕೆ ರಾಂಚಿಯ ವಿಚಾರದಲ್ಲಿ ಮಾತಾಡಲ್ಲ ಅನ್ನೋದು ಸಹ ಸರಿ ಇದೆ. ಯಾಕೆಂದ್ರೆ ಇದೇ ರಾಹುಲ್ ಗಾಂಧಿ ಜಂತರ್ ಮಂತರ್ ವಿಚಾರವಾಗಿ ಸಾಕಷ್ಟು ರೀತಿಯಲ್ಲಿ ಮೋದಿ ಸರ್ಕಾರವನ್ನ ಕಂಪ್ಲೀಟ್ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ, ಸುತ್ತುವರೆದು ಬಿಟ್ಟಿದ್ದಾರೆ. ನಾನು ಬಿಡೋದಿಲ್ಲ ಈ ವಿಚಾರನ. ಮಕ್ಕಳ ಮೇಲೆ ಪ್ಯಾಲೆಟ್ ಗನ್ ಬಳಸಿದಿರಿ, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದಿರಿ, ತಲೆ ಹೊಡೆದಿದ್ದೀರಿ, ಕೇಸುಗಳು ಹಾಕಿದಿರಿ, ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ನಡೆಸ್ಕೊಂಡಿದ್ದೀರಿ, ಅದಕ್ಕೆ ಉತ್ತರ ಕೊಡಬೇಕು ಅಂತಿರ್ಬೇಕಾದ್ರೆ ಅದೇ ರೀತಿಯ ದೌರ್ಜನ್ಯವನ್ನ ನಿನ್ನೆ ರಾತ್ರಿ ಜಾರ್ಖಂಡ್ನಲ್ಲಿ, ರಾಂಚಿಯಲ್ಲಿ, ಜಾರ್ಖಂಡ್ ರಾಜಧಾನಿ ರಾಂಚಿಯಲ್ಲಿ ವಿಧಾನಸಭೆಯ ಮುಂಭಾಗ ಅಲ್ಲಿನ ಪೊಲೀಸರು ಮಾಡಿದ್ರಲ್ಲ, ಹೊಡೆದ್ರಲ್ಲ, ಮಕ್ಕಳಿಗೆ ಹೊಡೆದ್ರಲ್ಲ, ವಿದ್ಯಾರ್ಥಿಗಳಿಗೆ ಲಾಠಿ ಚಾರ್ಜ್ ಮಾಡಿದ್ರಲ್ಲ, ಕತ್ತಲೆಯಲ್ಲಿ ಲೈಟ್ ಆಫ್ ಮಾಡಿ ಲಾಠಿ ಚಾರ್ಜ್ ಮಾಡಿದಾರಲ್ಲ ರಾಂಚಿಯಲ್ಲಿ ನಿನ್ನೆ ರಾತ್ರಿ. ಇಡೀ ದಿನ ಸೈಲೆಂಟ್ ಆಗಿದ್ದಂತಹ ಪೊಲೀಸರು ರಾತ್ರಿ ಆಗಿದ್ದ ಉಗ್ರ ರೂಪ ತಾಳ್ಬಿಟ್ಟು ಎಲ್ಲಿಲ್ಲದ ಲಾಠಿ ಚಾರ್ಜ್ ಮಾಡಿದ್ರು. ಕೇಳಿದ್ರೆ ಸಮಾಜಘಾತುಕ ಶಕ್ತಿಗಳು ಬಂದು ಸೇರ್ಕೊಂಡಿದ್ರು, ಅವರನ್ನ ಅಲ್ಲಿಂದ ಕಳಿಸ್ಬೇಕಾಗಿತ್ತು ಅಂತ. ಅದು ನಿಜಾನೇ. ಬಿಜೆಪಿ ಪಶ್ಚಿಮ ಬಂಗಾಳದಿಂದ ಸಾಕಷ್ಟು ಜನರನ್ನ ಇಳಿಸಿತ್ತು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಸಾಕಷ್ಟು ಕಡೆ ಸಿಗ್ತಾ ಹೋಗ್ತವೆ. ಕೆಲವರು ಅವರವರ ಖಾತೆಗಳಲ್ಲಿ, ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ವಿಡಿಯೋಗಳನ್ನೇ ಹಾಕೊಂಡಿದ್ದಾರೆ. ಯುವಕರು ಬಸ್ಸುಗಳಲ್ಲಿ, ಗಾಡಿಗಳಲ್ಲಿ ಬರ್ತಿರುವಂತಹದ್ದು, ದೊಡ್ಡ ದೊಡ್ಡ ಗಾಡಿಗಳಲ್ಲಿ. ಕೇಳಿದ್ರೆ ಯಾರು ನಿಮ್ಮನ್ನ ಕಳಿಸಿರೋದು ಇಲ್ಲಿಗೆ ಅಂದ್ರೆ, ನಾವು ಪಶ್ಚಿಮ ಬಂಗಾಳದಿಂದ ಬರ್ತಾ ಇದೀವಿ, ಬಿಜೆಪಿ ದುಡ್ಡು ಕೊಟ್ಟು ಕರ್ಸ್ಕೊಂಡಿದೆ ನಮ್ಮನ್ನ ಅಂತ ಅವರು ಸ್ವತಃ ಆನ್ ವಿಡಿಯೋ, ಆನ್ ಕ್ಯಾಮರಾ, ಮೈಕ್ ಮುಂದೆ ಹೇಳ್ತಾ ಇದ್ದಾರೆ. ಅದು ಇದೆ. ಬಟ್ ಅದೇ ಕಾರಣವನ್ನ ಇಟ್ಕೊಂಡು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಪ್ರತಿಭಟನಾಕಾರರ ಮೇಲೂ ಸಹ ಲಾಠಿ ಪ್ರಯೋಗ ಮಾಡಿದ್ದಿದೆಯಲ್ಲ, ಅದು ಜಾರ್ಖಂಡ್ ಸರ್ಕಾರದ ತಪ್ಪು. ಅದರ ಜೊತೆಗೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳಾ ಪ್ರತಿಭಟನಾಕಾರರು ಇರಬೇಕಾದ್ರೂ ಸಹ ಲಾಠಿ ಚಾರ್ಜ್ ಮಾಡಿದ್ದು ಕೇವಲ ಮತ್ತು ಕೇವಲ ಪುರುಷ ಪೊಲೀಸರು ಮಾತ್ರ. ಅಂದ್ರೆ ಪುರುಷ ಪೊಲೀಸರು ಮಹಿಳಾ ಪ್ರತಿಭಟನಾಕಾರರ ಮೇಲೂ ಸಹ ಲಾಠಿ ಬೀಸಿದ್ದಾರೆ. ಹೆಣ್ಣು ಮಕ್ಕಳು ಗೋಳಾಡ್ತಿದ್ದಾರೆ, ನಮಗೆ ಏಟು ಬಿತ್ತು ಅಂತ. ಸೊ ಅದಕ್ಕೆ ರಾಹುಲ್ ಗಾಂಧಿ ಕೇವಲ ಇಲ್ಲಿ ನಿಂತ್ಕೊಂಡು ನಾನು ಅದನ್ನ ವಿರೋಧಿಸ್ತೀನಿ, ನಾನು ಜನ್ಸಿ ಪರ ಇದ್ದೀನಿ, ವಿದ್ಯಾರ್ಥಿಗಳ ಪ್ರತಿಭಟನೆಗೆ ನನ್ನ ಬೆಂಬಲ ಇದೆ, ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಿರೋದಲ್ಲ, ಅಷ್ಟು ಮಾತ್ರ ಸಾಲದು. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ಸೇ ಜಾರ್ಖಂಡ್ನಲ್ಲಿ ಮೈತ್ರಿಯಲ್ಲಿ ಇರೋದು. JMM ಹೇಮಂತ್ ಸೊರೇನ್ ಸರ್ಕಾರ, JMM ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷ ಮತ್ತು ಕಾಂಗ್ರೆಸ್ ಮೈತ್ರಿಯಲ್ಲಿ ಅಲ್ಲಿ ಸರ್ಕಾರ ನಡೀತಿರೋ. ಸೊ ರಾಹುಲ್ ಗಾಂಧಿ ಅದರ ಬಗ್ಗೆ ಇಷ್ಟೇ ತೀವ್ರತೆಯಿಂದ ಹೋರಾಟ ನಡೆಸಬೇಕು, ಇಷ್ಟೇ ತೀವ್ರತೆಯಿಂದ ಅದನ್ನ ಖಂಡಿಸ್ಬೇಕು. ಅದು ಓಕೆ. ಬಟ್ ಬಿಜೆಪಿಗೆ ಆ ನೈತಿಕತೆ ಇದೆಯಾ? ಆ ನೈತಿಕತೆ ಬಿಜೆಪಿಗಿದೆಯಾ? ದಿನ ಬೆಳಗಾದ್ರೆ ಇಡೀ ದೇಶದಲ್ಲಿ ದ್ವೇಷ ಬಿತ್ತುವಂತಹ, ದ್ವೇಷ ಭಾಷಣ ಮಾಡುವಂತಹ, ಹಿಂದೂ ಮುಸ್ಲಿಂ ಅಂತ ಇಡೀ ದೇಶವನ್ನ ವಿಭಾಗಿಸಿ ಇಟ್ಟಿರುವಂತಹ, ಜಂತರ್ ಮಂತರ್ನಲ್ಲಿ ಮಕ್ಕಳನ್ನ ಅಷ್ಟು ಕೆಟ್ಟದಾಗಿ ನಡೆಸಿಕೊಂಡಂತಹ ಬಿಜೆಪಿಗೆ ಎಳ್ಳಷ್ಟಾದರೂ ನೈತಿಕತೆ ಇರುತ್ತಾ ಜಾರ್ಖಂಡ್ನಲ್ಲಿ ಆದಂತಹ ಲಾಠಿ ಚಾರ್ಜ್ ಬಗ್ಗೆ ಮಾತಾಡೋದಕ್ಕೆ? ಖಂಡಿತವಾಗ್ಲೂ ಇರಲ್ಲ. ಮತ್ತು ಅವ್ರಿಗೆ ಬೇಕಾಗೂ ಇಲ್ಲ. ಅದು ಕೇವಲ ಅಲ್ಲೊಂದು ಬಿಜೆಪಿಯೇತರ ಸರ್ಕಾರ ಇದೆ, ಅದನ್ನ ಅಟ್ಯಾಕ್ ಮಾಡಬೇಕು, ಅದನ್ನ ಹೇಗಾದ್ರೂ ಕೆಡವು ಬಿಡಬೇಕು ಸಾಧ್ಯ ಆದರೆ. ಈ ಕಾರಣಕ್ಕೇನೆ ಬಿಜೆಪಿಯವ್ರ ಪ್ರತಿಭಟನೆ, NDAದವ್ರ ಪ್ರತಿಭಟನೆ ಹೊರತು ವಿದ್ಯಾರ್ಥಿಗಳ ಮೇಲೆ ಲಾಠಿ ಬಿದ್ದಿದ್ದಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ನೋವು ಆಗಿರಲ್ಲ. 2002 ಕಂಡು ಬಂದವರು ಇವರೆಲ್ಲ. ಆಗ ಮಿಡಿಯದ ಹೃದಯಗಳು ಈಗ ಮಿಡಿತಾವೆ ಅಂತ ನಂಬೋದಕ್ಕೆ ನಾವು ಮೂರ್ಖರಲ್ವೇ ಅಲ್ಲ. ಇವರ DNA, ಇವರ ಮನಸ್ಥಿತಿ ಅದೆಲ್ಲವನ್ನು ಸಹ ಸಣ್ಣ ಪುಟ್ಟ ವಿಚಾರ ಅನ್ಕೊಂಡು ಹೋಗುವಂತಹದ್ದು. ಹಾಗಾಗಿ ಬಿಜೆಪಿಗೆ ಯಾವ ನೈತಿಕತೆಯೂ ಇಲ್ಲ. ಬಟ್ ಬಿಜೆಪಿಯವರು ಈ ವಿಚಾರವನ್ನು ತಗೊಂಡು ಬರ್ತಿದ್ದಾರೆ. ಜನತೆಗೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು, ಬಿಜೆಪಿಗೆ ಕೊಡೋ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ಬಟ್ ಬಿಜೆಪಿಗೆ ರಾಹುಲ್ ಗಾಂಧಿಗೆ ಉತ್ತರ ಕೊಡಬೇಕಾಗತ್ತೆ. ಬಿಕಾಸ್ he is the official leader of opposition. ಅಧಿಕೃತವಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಸದನದ ಒಳಗೆ ಗೃಹ ಮಂತ್ರಿ ಬಂದು ಉತ್ತರ ಕೊಡಬೇಕು, ಪ್ರಧಾನಿ ಬಂದು ಉತ್ತರ ಕೊಡಬೇಕು. ಬಟ್ ಇವರು ಕದ್ದು ಮುಚ್ಚಿ ಓಡಾಡ್ಕೊಂಡಿದ್ದಾರೆ. ಬಟ್ ಎನಿಹೌ, ಪ್ರತಿಭಟನೆಗಳ ಭಾಗವಾಗಿ, ಅದರ ಒಂದು ಗೆಲುವಾಗಿ ಆಡಳಿತ ಪಕ್ಷದವರೇ ಬೀದಿಗೆ ಬಂದು ಪ್ರತಿಭಟನೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ, ಅದು ಅಣ್ಣ ತಂಗಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ
ಒಂದು ಗೆಲುವು ಅಂತ ಹೇಳಬೇಕು. ಇಡೀ ವಿಪಕ್ಷಕ್ಕೆ ಒಂದು ಗೆಲುವು. ಅದರಲ್ಲೂ ವಿಶೇಷವಾಗಿ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಮತ್ತು ಡಿಂಪಲ್ ಯಾದವ್ ಅವರ ವೈಫು ಮತ್ತು MP ಆಗಿರುವ ಡಿಂಪಲ್ ಯಾದವ್ ಇವರೆಲ್ಲರೂ ಸಹ ಸೇರ್ಕೊಂಡು ನಡೆಸ್ತಾ ಇರುವ ಪ್ರತಿಭಟನೆ ಪ್ರತಿಫಲ. ಸೊ ಇದಿಷ್ಟು ಸಂಸತ್ತಿನ ಒಳಗೆ ಹೊರಗೆ ಈಗ ಆಗ್ತಿರುವಂತಹದ್ದು. ಇಲ್ಲಿಯವರೆಗೆ ಅಮಿತ್ ಶಾ ಸಂಸತ್ತಿನ ಒಳಗೆ ಹೋಗಿಲ್ಲ. ಆವರಣದಲ್ಲಿ ಓಡಾಡ್ತಾರೆ, ಕ್ಯಾಂಟೀನಲ್ಲಿ ತಿಂತಾರೆ, ಕುಡಿತಾರೆ, ಮನೆಗೆ ಹೋಗ್ತಾರೆ, ಅಷ್ಟೇ, ಇನ್ನೇನಿಲ್ಲ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.